ಮೈ ಡಿಯರ್ ಫ್ರೆಂಡ್ಸ್, ಒಂದು ಗೋಲ್ಡನ್ ಎವರ್ ಅಪರ್ಚುನಿಟಿ ಇದ್ದೀರಾ. ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಆರಾಮಾಗಿ ಬಿಸ್ನೆಸ್ ಮಾಡಬೇಡಿ. ನಾನು ಇದನ್ನು ಹೇಳ್ತೀನಿ, ಯಾರಾದ್ರೂ ನಿಮ್ಗೆ ಈ ಬಿಸ್ನೆಸ್ ಬಿಡಿ ಆರಾಮಾಗಿ ಮಾಡ್ಬೋದು ಅಂತ ಹೇಳಿದ್ರೆ ಸಾರಿ ಮೈ ಡಿಯರ್ ಫ್ರೆಂಡ್ಸ್, ನಾನಂತೂ ಆರಾಮಾಗಿ ಬಿಸ್ನೆಸ್ ಮಾಡ್ತಾ ಇಲ್ಲ. ಬಿಸ್ನೆಸ್ ನ ಆರಾಮಾಗಿ ಮಾಡ್ತಾ ಇಲ್ಲ, ಆರಾಮಾಗಿ ಮುಂದೆ ಇರೋದಕ್ಕೋಸ್ಕರ ಈ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ದರ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಆರಾಮಾಗಿ ಬಿಸ್ನೆಸ್ ಮಾಡೋದಕ್ಕೂ ಆರಾಮಾಗಿ ಮುಂದೆ ಇರೋದಕ್ಕೂ ವ್ಯತ್ಯಾಸ ಇದೆ. ಯಾಕಂತ ಹೇಳಿದ್ರೆ ಆರಾಮಾಗಿದ್ರೆ ಜೀವನ ಆರಾಮಾಗಿರೋದಿಲ್ಲ. ರಿಸ್ಕ್ ತಗೊಳ್ಳೇಬೇಕು. ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಅಲ್ಲಿ ಇದೀವಿ ನಾವು, ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಅಲ್ಲಿ ಇದೀವಿ, ಬ್ಯಾಕ್ ಟು ಬ್ಯಾಕ್ ಚಾಲೆಂಜ್ ಅಲ್ಲಿ ಇದೀನಿ. ನಿಮ್ಗೆ ಗೊತ್ತಿರಬಹುದು, ನಮ್ಮ ರಾಜವೀರ್ ಸರ್ ಸಾಕಷ್ಟು ಗ್ರೂಪ್ ಅಲ್ಲಿ ಇದ್ದಾರೆ, ಇಲ್ಲಿ ಇದ್ದವರು ಸಾಕಷ್ಟು ಗ್ರೂಪ್ ಅಲ್ಲಿ ಇದ್ದಾರೆ. ನಾನು ಕ್ರೂಸಿಗೆ ಬರಕ್ 1 ಡೇ ಬಿಫೋರ್ ವರೆಗೂ ಕೂಡ 12 ಜನನ ಮೈಂಡ್ ಸೆಟ್ ಮಾಡ್ಬಿಟ್ಟು ಬಂದಿದ್ದೀನಿ. ಇಂಡಿವಿಜುವಲ್ ಕೌನ್ಸಿಲಿಂಗ್ ಮಾಡ್ಕೊಂಡು ಮೈಂಡ್ ಸೆಟ್ ಮಾಡಿ ಪ್ಲಾನ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡಿ ಬಂದಿದ್ದೀನಿ. ಫ್ರೀ ಆಗಿಲ್ಲ, ಅಲ್ಲಿ ಎಂಜಾಯ್ ಮಾಡ್ತೀವಿ. ಇಲ್ಲಿ ಟೈಮ್ ಪಾಸ್ ಮಾಡಲ್ಲ, ಫೀಲ್ಡ್ ಅಲ್ಲಿ ಟೈಮ್ ಪಾಸ್ ಮಾಡಬಾರ್ದು ನಾವು. ಇಲ್ಲಿ ಟೈಮ್ ವೇಸ್ಟ್ ಮಾಡಬಾರ್ದು ನಾವು. ರಿಸ್ಕ್ ತಗೊಳ್ಳೇಬೇಕು, ಇಲ್ಲಿ ಚಾಲೆಂಜ್ ತಗೊಳ್ಳೇಬೇಕು. ಯಾವ್ದಾದ್ರು ಒಂದು ದೊಡ್ಡ ಒಂದು ಲೈಫ್ ಅನ್ನು ಲೀಡ್ ಮಾಡ್ಬೇಕು, ರಿಸ್ಕ್ ತಗೊಳ್ಳೇಬೇಕು. ಎವ್ರಿ ಡೇ ಬೇಗ ಹೇಳಲೇಬೇಕು, ಲೇಟ್ ನೈಟ್ ವರೆಗೆ ಅಟೆಂಡ್ ಮಾಡ್ಲೇಬೇಕು ಮೀಟಿಂಗು. ಚಾರ್ಮಿಂಗ್ ಅಂತ ಹೇಳಿದ್ರೆ ಈಗಲೂ ನೋಡಿ ನನ್ನ ಮುಖದಲ್ಲಿ 3-4 ಡೇಸ್ ನೈಟ್ ನಿದ್ದೆ ಮಾಡಿಲ್ಲ. ನಮ್ಮ ರವಿರಾಜ್ ಅವರು, ಇನ್ನು ಸಾಕಷ್ಟು ಜನ ಸುರೇಶ್, ಸಾಕಷ್ಟು ಜನ ನಮ್ಮ ಟೀಮ್ ಅವ್ರು ನೋಡಿದ್ದಾರೆ. ಸೊ ಮಲ್ಗೋದ್ ನಾವು ರಾತ್ರಿ 2:30 ಗಂಟೆ, ಅದು ಲಾಸ್ಟ್ ಡೇ ಅಂತೂ 3:30 ಗಂಟೆ ಬೆಳಿಗ್ಗೆ ಜಾವದವರೆಗೆ ಎಂಜಾಯ್ ಮಾಡ್ತಿದ್ವಿ, ಸೆಲೆಬ್ರೇಟ್ ಮಾಡ್ತಿದ್ವಿ, ನಿದ್ದೆ ಮಾಡಿಲ್ಲ. ಬಟ್ ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ಇಷ್ಟು ಫ್ರೆಶ್ ಆಗಿದೀವಿ ಅಂತ ಹೇಳಿದ್ರೆ, ಈಗಲೂ ಇಷ್ಟು ಫ್ರೆಶ್ ಅಪ್ ಆಗಿನ ಕಾರಣ ನಿಮ್ಗೆ ಇಂಟೆನ್ಷನ್ ಕ್ಲಿಯರ್ ಇದೆ, ಪರ್ಪಸ್ ಕ್ಲಿಯರ್ ಇದೆ. ಸೊ ಅದಕ್ಕೋಸ್ಕರ ರಿಸ್ಕ್ ತಗೊಳ್ಳಿ, ಚಾಲೆಂಜ್ ತಗೊಳ್ಳಿ, ಕಾಲ್ ಮಾಡಿ, ಕಮ್ಯುನಿಕೇಟ್ ಮಾಡಿ, ಮೈಂಡ್ ಸೆಟ್ ಮಾಡಿ, ಡೆಡಿಕೇಶನ್ ಮಾಡಿ. ಅದ್ರ ಮಾತ್ರ ಸಿಗುತ್ತೆ. ನಿಮ್ಗೆಲ್ಲ ಗೊತ್ತಿದೆ, ಕ್ರಿಕೆಟ್ ನ ಲೆಜೆಂಡರಿ ಭಾರತ ರತ್ನ ಸಚಿನ್ ತೆಂಡೂಲ್ಕರ್ ಗೊತ್ತಿದೆ. ಅವ್ರಿಗೆ ಇವತ್ತು ಎಷ್ಟು ದೊಡ್ಡ ಹಾನರ್ ಸಿಗ್ತಾ ಇದೆ, ಎಷ್ಟು ದೊಡ್ಡ ಅವಾರ್ಡ್ ಸಿಗ್ತಾ ಇದೆ. ಒಂದು ಸ್ಟೇಡಿಯಂ ಅಲ್ಲಿ ಅವರು ಒಂದು ಪೆವಿಲಿಯನ್ ಮಾಡಿದ್ದಾರೆ, ಸ್ಟ್ಯಾಚ್ಯೂನೇ ಮಾಡಿದ್ದಾರೆ. ವಾಂಖೇಡೆ ಸ್ಟೇಡಿಯಂ ಅಲ್ಲಿ ಅವ್ರು ಸ್ಟ್ಯಾಚ್ಯೂನೇ ಮಾಡಿದ್ದಾರೆ. ಕ್ರಿಕೆಟ್ ನ ದಂತಕತೆ ಅಂತ ಕರೀತಾರೆ, ದೇವರು ಅಂತ ಕರೀತಾರೆ. ಅಷ್ಟೇ ಯಾಕೆ ಸಿಲೆಬಸ್ ಅಲ್ಲಿ ಅವ್ರ ಸಕ್ಸಸ್ ಸ್ಟೋರಿ ಇದೆ. ಬಟ್ ಮೈ ಡಿಯರ್ ಫ್ರೆಂಡ್ಸ್, ಅವ್ರು ಆರಾಮಾಗಿ ಕ್ರಿಕೆಟ್ ಆಡಿಲ್ಲ. ನಾನು ಸುಮ್ಮನೆ ಜಸ್ಟ್ ಒಂದು ನಿಮ್ಗೊಂದು ಝಲಕ್ನ ತೋರಿಸ್ತಾ ಇದೀನಿ, ಒಂದು ಫೋಟೋ ನನ್ನ ಲೈಫ್ ಅಲ್ಲಿ ಇನ್ಸ್ಪಿರೇಷನ್ ತಗೊಂಡಿರ್ತಕ್ಕಂಥ ವಿಚಾರಗಳು ನೋಡಿ. ಸ್ಕ್ರೀನ್ ಶೇರ್ ಆಗಿದ್ಯಾ ರಾಜು ಸರ್? ಎಸ್ ಮಂಜು, ಆಗಿದೆ ನೋಡಿ. ಏನ್ ಹಾಕಿದ್ದಾರೆ? ರಾತ್ರಿ ನಿದ್ದೆ ಬರುತ್ತಿರ್ಲಿಲ್ಲ, 24 ವರ್ಷಗಳ ಕ್ರಿಕೆಟ್ ನಲ್ಲಿ ಭಾಗಶಃ ಜೀವನವನ್ನು ಒತ್ತಡದಲ್ಲೇ ಕಳೆದೆ ಸಚಿನ್ ತೆಂಡೂಲ್ಕರ್. ಮೈ ಗಾಡ್. ಮೈ ಡಿಯರ್ ಫ್ರೆಂಡ್ಸ್, ಈ ಬಿಸ್ನೆಸ್ ತಗೊಂಡು ಯಾರಾದ್ರೂ ಸರ್ ನನ್ನ ಟೆನ್ಷನ್ ಜಾಸ್ತಿ ಆಗಿದೆ ಸರ್, ಪ್ರಾಬ್ಲಮ್ ಜಾಸ್ತಿ ಆಗಿದೆ ಸರ್, ನೆಗೆಟಿವಿಟಿ ಜಾಸ್ತಿ ಆಗಿದೆ ಸರ್, ಒತ್ತಡ ಜಾಸ್ತಿ ಆಗ್ಬಿಡ್ತಿದೆ ಸರ್, ಹ್ಯಾಂಡಲ್ ಮಾಡಕ್ ಆಗ್ತಿಲ್ಲ ಸರ್, ಫ್ಯಾಮಿಲಿ ಪರ್ಸನಲ್ ಲೈಫ್ ಅದು ಇದು ಹ್ಯಾಂಡಲ್ ಮಾಡಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಕಂಗ್ರಾಚುಲೇಷನ್ಸ್, ಯು ಆರ್ ಇನ್ ದಿ ರೈಟ್ ಟ್ರ್ಯಾಕ್, ಯು ಆರ್ ಇನ್ ದಿ ರೈಟ್ ಅಪರ್ಚುನಿಟಿ, ಯು ಆರ್ ಇನ್ ದಿ ರೈಟ್ ಟೈಮ್ ಅಂತ ನಾನು ಅಪ್ರಿಶಿಯೇಟ್ ಮಾಡ್ತೀನಿ. ಇದನ್ನ ಹೇಳೋದು ಮೈಂಡ್ ಸೆಟ್. ನೀವೊಂದು ವಿಚಾರವನ್ನ ಹೆಂಗ್ ಅವ್ರನ್ನ ಕನ್ವಿನ್ಸ್ ಮಾಡ್ತೀರಾ, ಕನ್ವರ್ಟ್ ಮಾಡ್ತೀರಾ, ಅದು ಇಂಪಾರ್ಟೆಂಟ್. ಎಸ್ ಮೈ ಡಿಯರ್ ಫ್ರೆಂಡ್ಸ್, ನಾವು ಟೆನ್ಷನ್ ನೋಡ್ತೀವಿ. ಈ ಕನ್ನಡ ಹಾಕೊಂಡಿದ್ದು ನನಗೆ ತಲೆನೋವು ಬಂದು ಕಣ್ಣು ಹೋಗ್ಬಿಟ್ಟಲ್ಲ, ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಮಾಡ್ತಾ ಇದೀನಿ ಅಂತ. ಯಾಕಂದ್ರೆ ನಮ್ಮ ಹತ್ರ ಇಂಟೆಲೆಕ್ಟ್ ಇದೆ, ಪ್ರಾಡಕ್ಟ್ ಚೆನ್ನಾಗಿದೆ. ಎಸ್ ಮೈ ಡಿಯರ್ ಫ್ರೆಂಡ್ಸ್, ನಾವು ಹೊರಗಡೆ ನೋಡ್ಲಿಕ್ಕೆ ಮಾತ್ರ ಒಳ್ಳೊಳ್ಳೆ ಸ್ಟೇಟಸ್ ಹಾಕ್ತಿವಿ, ಒಳ್ಳೊಳ್ಳೆ ಫೋಟೋ ಹಾಕ್ತಿವಿ, ಓಕೆ, ಒಳ್ಳೊಳ್ಳೆ ಡ್ರೆಸ್ ಕೋಡ್ ಮಾಡ್ತೀವಿ, ಒಳ್ಳೊಳ್ಳೆ ಲೈಫ್ ಸ್ಟೈಲ್ ಮಾಡ್ತೀವಿ. ಬಟ್ ಮೈ ಡಿಯರ್ ಫ್ರೆಂಡ್ಸ್, ರಿಸ್ಕ್ ತಗೊಳ್ದೇನೆ, ರೆಸ್ಪಾನ್ಸಿಬಿಲಿಟಿ ಮಾಡ್ಕೊಳ್ದೇನೆ, ಒತ್ತಡ ತಗೊಳ್ದೇನೆ ಲೈಫ್ ಈಸಿಯಾಗಿ ನಡೆಯಲ್ಲ. ಐ ಆಮ್ ವೆರಿ ಸಾರಿ. ಯಾರಾದ್ರೂ ಹಂಗ್ ನಿಮ್ಮನ್ನ ಹೇಳಿ ಕಾಣಿದ್ರೆ ಐ ಆಮ್ ವೆರಿ ಸಾರಿ. ನಿಮ್ಗೆ ಆರಾಮಾಗಿರೋದು ಏನಾದ್ರು ಮಾಡ್ರಿ, ಮೋದಿ ಕೇರ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನೀವು ಮಾಡಿದ್ರು ರಿಸ್ಕ್, ಮಾಡಿಲ್ಲ ಅಂದ್ರೂ ಮುಂದೆ ರಿಸ್ಕ್ ಬರುತ್ತೆ. ರಿಸ್ಕ್ ತಗೊಂಡು ರೆಸ್ಪಾನ್ಸಿಬಿಲಿಟಿ ತಗೊಂಡು ಮಾಡಿದ್ರೆ ಮಾತ್ರ ಮಾಡಿ ಬಿಸ್ನೆಸ್ ಅಂತ. ಆಮೇಲೆ ಯಾವ್ದು ಕೂಡ ನಿಮ್ಮ ಸಕ್ಸಸ್ ಅನ್ನೋದು ಈಸಿಯಾಗಿ ಬರೋದಿಲ್ಲ. ಇವತ್ತು ನೋಡಿ, ನಾನು ಇಷ್ಟೊಂದು ಒಂದು ಅದ್ಭುತವಾದಂತ ಲಕ್ಸುರಿಯಸ್ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ. 2 ವರ್ಷದ ಹಿಂದೆ ನಮ್ಮ ಫ್ಯಾಮಿಲಿ, ನನ್ನ ಸಕ್ಸಸ್ ಸ್ಟೋರಿ ಸ್ವಲ್ಪ ಸಾಕಷ್ಟು ಜನರು ಶೇರ್ ಮಾಡಿ, ನಮ್ಮ ಮನೆ ಯಾವ ತರ ಇತ್ತು, ನಮ್ಮ ಕಮಿಟ್ಮೆಂಟ್ ಯಾವ ತರ ಇತ್ತು, ಪ್ರಾಬ್ಲಮ್ ಯಾವ ತರ ಇತ್ತು ಅಂತ. ಬಟ್ ಇವತ್ತು ಕಳೆದ ಲಕ್ಸುರಿ ಟ್ರಿಪ್ ಅಂತೂ ಬಿಡಿ, 18-20 ಟ್ರಿಪ್ಗಳಾಗಿದೆ. ಇನ್ನು ನ್ಯಾಷನಲ್ ಟ್ರಿಪ್ ಅಂತೂ ಸಿಕ್ಕಾಪಟ್ಟಾಗಿದೆ. ಈಗ 3ನೇ ಕಾರು ಲಕ್ಸುರಿಯಸ್ BMW ಡ್ರೈವ್ ಮಾಡ್ತಿದೀವಿ. 2 ವರ್ಷದ ಹಿಂದೆ ಊರಲ್ಲಿ 1.5 ಕೋಟಿ ಮನೆ ಕಟ್ಟಿದೀವಿ. ಈಗ ಬ್ಯಾಂಗ್ಳೂರಲ್ಲಿ ಈಗ ನಮ್ಮ ಸ್ವಂತ ಮನೇಲಿ 10 2 crore ಬರ್ತಿರುವಂತ ಲಕ್ಸುರಿಯಸ್ ಮನೇಲಿ